ನಮಸ್ಕಾರ. ಶ್ರೀಮದ್ ಭಾಗವತ ಚತುರ್ಥ ಸ್ಕಂದ. ಸ್ವಯಂಭುವ ಮನುವು ತನ್ನ ಪುತ್ರಿ ಅಕೂತಿಯನ್ನು ರುಚಿ ಎಂಬ ಪ್ರಜೇಶ್ವರನಿಗೆ ಮಗಳಲ್ಲಿ ಹುಟ್ಟುವ ಮಗನನ್ನು ತನಗೆ ಕೊಡಬೇಕೆಂದು ಒಪ್ಪಂದ ಮಾಡಿಕೊಂಡು ಮದುವೆ ಮಾಡಿದನು. ಆ ದಂಪತಿಗಳಲ್ಲಿ ಶ್ರೀಹರಿಯು ಯಜ್ಞ ನಾಮಕನಾಗಿಯೂ ಲಕ್ಷ್ಮೀದೇವಿಯು ದಕ್ಷಿಣಾ ನಾಮಕಳಾಗಿಯೂ ಅವತರಿಸಿದರು. ಮನುವು ಸ್ವಾಮಿಯನ್ನು ತನ್ನ ಮನೆಗೆ ಕರೆದುಕೊಂಡು ಬಂದನು. ಅವನು ದಕ್ಷಿಣಾದೇವಿಯನ್ನು ವಿವಾಹವಾದನು. ಇವರಲ್ಲಿ 12 ಮಂದಿ ಮಕ್ಕಳಾದರು. ಇವರೆಲ್ಲರಿಗೂ ತುಷಿತರು ಎಂದು ಹೆಸರು. ಸ್ವಯಂಭುವನ ಮತ್ತೊಬ್ಬ ಮಗಳನ್ನು ಅಂದರೆ ಪ್ರಸೂತಿಯನ್ನು ದಕ್ಷನು ವಿವಾಹವಾದನು. ಕದರ್ಮರು ದೇವಹೂತಿಯನ್ನು ವಿವಾಹವಾಗಿ 9 ಮಂದಿ ಹೆಣ್ಣು ಮಕ್ಕಳನ್ನು ಪಡೆದರು. ಅವರ ವಂಶಾವಳಿ: ಕಲಾದೇವಿಯು ಮರೀಚಿಯಿಂದ ಕಶ್ಯಪ ಮತ್ತು ಪೂರ್ಣಿಮನೆಂಬ ಗಂಡು ಮಕ್ಕಳನ್ನು ಪಡೆದಳು. ಪೂರ್ಣಿಮನಿಗೆ ವಿರಜನೆಂಬ ಗಂಡು ಮತ್ತು ವಿಶ್ವಗೆ ಎಂಬ ಹೆಣ್ಣು ಮಕ್ಕಳಾದರು. ಈ ವಿಶ್ವಗೆಯೇ ಶ್ರೀ ಹರಿಪಾದದಿಂದ ಗಂಗಾ ನಾಮಕಳಾಗಿ ಹುಟ್ಟಿದಳು. ಅನುಸೂಯೆಯು ಅತ್ರಿ ಪ್ರಜೇಶ್ವರನ ಪತ್ನಿ. ಈ ದಂಪತಿಗಳು ಬ್ರಹ್ಮ, ವಿಷ್ಣು, ಶಿವನಿಗೆ ಸದೃಶರಾದ ಮಕ್ಕಳನ್ನು ಪಡೆಯಬೇಕೆಂದು ಶ್ರೀಹರಿಯನ್ನು ಕುರಿತು ತಪಸ್ಸು ಮಾಡಿದರು. ಮುಂದೆ ಹರಿಯು ದತ್ತನೆಂದು, ಚಂದ್ರನು ಸೋಮನಾಮಕನಾಗಿಯೂ ಶಿವನು ದೂರ್ವಾಸನಾಗಿಯೂ ಜನಿಸಿದನು. ದತ್ತನು ಯೋಗಶಾಸ್ತ್ರವನ್ನು ರಚಿಸಿದನು. ಕರ್ದಮ ಪುತ್ರಿ ಶ್ರದ್ಧೆಯಲ್ಲಿ 4 ಹೆಣ್ಣು ಮಕ್ಕಳು, ಉಚಥೆ ಮತ್ತು ಬೃಹಸ್ಪತಿ ಎಂಬ ಗಂಡು ಮಕ್ಕಳು ಹುಟ್ಟಿದರು. ಹವಿರ್ಭುವಿಯಲ್ಲಿ ಪುಲಸ್ತ್ಯರಿಗೆ ಅಗಸ್ತ್ಯ ಹಾಗೂ ವಿಶ್ರವಸ್ಸೆಂಬ 2 ಗಂಡು ಮಕ್ಕಳು ಹುಟ್ಟಿದರು. ವಿಶ್ರವಸ್ಸಿಗೆ ಕುಬೇರ, ರಾವಣ, ಕುಂಭಕರ್ಣ ಮತ್ತು ವಿಭೀಷಣನೆಂಬ ಗಂಡು ಮಕ್ಕಳು ಹುಟ್ಟಿದರು. ಗತಿದೇವಿಯಲ್ಲಿ ಪುನಃ ಋಷಿಗಳಿಗೆ ಕರ್ಮಶ್ರೇಷ್ಠ, ವರೀಯಸ್ಸು ಮತ್ತು ಸಹಿಷ್ಣು ಎಂಬ 3 ಪುತ್ರರಾದರು. ಕ್ರಿಯಾದೇವಿಯಲ್ಲಿ ಕ್ರತುವಿಗೆ 60,000 ಪುತ್ರರಾದರು. ಶಾಂತಿಯಲ್ಲಿ ಅಥರ್ವಣರಿಗೆ ಧೃತವ್ರತ, ದದ್ಯಂಚ ಮತ್ತು ಅಶ್ವಶಿರಸ್ಸು ಎಂಬ 3 ಪುತ್ರರಾದರು. ಊರ್ಜಾದೇವಿಯಲ್ಲಿ ವಸಿಷ್ಠರಿಗೆ ಚಿತ್ರಕೇತು ಮೊದಲಾದ 7 ಮಂದಿ ಪುತ್ರರಾದರು. ಖ್ಯಾತಿಯಲ್ಲಿ ಭೃಗುಮುನಿಗೆ ಧಾತೃ ಮತ್ತು ವಿಧಾತೃ ಎಂಬ 2 ಗಂಡು ಮಕ್ಕಳು, ಲಕ್ಷ್ಮಿಯು ಭಾರ್ಗವಿ ನಾಮಕ ಪುತ್ರಿಯು ಜನಿಸಿದರು. ಧಾತೃವಿಗೆ ಆಯತ ಎಂಬ ಪತ್ನಿಯಲ್ಲಿ ಬೃಕಂಡು ಮಗನಾದನು. ಅವನ ಮಗನೇ ಮಾರ್ಕಂಡೇಯ. ಕರ್ದಮ ಪುತ್ರಿಯರ ಸಂತಾನ ಕಥಾಶ್ರವಣವು ಪಾಪ ಪರಿಹಾರಕವು. ಪ್ರಸೂತಿಯಲ್ಲಿ ದಕ್ಷನಿಂದ 16 ಮಂದಿ ಪುತ್ರಿಯರು ಹುಟ್ಟಿದರು. ಅವರಲ್ಲಿ ಶ್ರದ್ಧೆ ಮೊದಲಾದ 13 ಮಂದಿ ದಕ್ಷ ಪುತ್ರಿಯರನ್ನು ಧರ್ಮರಾಜನು ವಿವಾಹವಾದನು. ಅವರಲ್ಲಿ ಕೊನೆಯವಳಾದ ಮೂರ್ತಿದೇವಿಯಲ್ಲಿ ನರನಾರಾಯಣನು ಅವತರಿಸಿದನು. ದೇವತೆಗಳು ಅವನನ್ನು ವಿಘ್ನ ಪರಿಹಾರಕ್ಕಾಗಿ ಪ್ರಾರ್ಥಿಸಿದರು. ನರನಾರಾಯಣರು ಗಂಧಮಾದನ ಪರ್ವತಕ್ಕೆ ಹೋಗಿ ಬದರಿ ಕ್ಷೇತ್ರದಲ್ಲಿ ನೆಲೆಸಿದರು. ಆ ನಾರಾಯಣನೇ ಶ್ರೀಕೃಷ್ಣನು. ನರನ ಸನ್ನಿಧಾನದ ದೇವೇಂದ್ರನೇ ಅರ್ಜುನ. ದಕ್ಷ ಪುತ್ರಿಯು ಈಶ್ವರನನ್ನು ವಿವಾಹವಾದಳು. ದಕ್ಷನು ಈಶ್ವರನನ್ನು ವಿನಾಕಾರಣ ನಿಂದಿಸಿದನು. ಇದನ್ನು ನೋಡಿದ ಸತೀದೇವಿಯು ಹರಿಯನ್ನು ಧ್ಯಾನ ಮಾಡುತ್ತಾ ದೇಹ ಬಿಟ್ಟಳು. 1ನೇ ಅಧ್ಯಾಯ ಮುಗಿಯಿತು. ವಿದುರನು ಮೈತ್ರೇಯರನ್ನು ದಕ್ಷನು ಶಿವನನ್ನು ದ್ವೇಷಿಸಲು ಕಾರಣವೆಂದು ಪ್ರಶ್ನಿಸಿದನು. ಮೈತ್ರೇಯ: ಹಿಂದೆ ಪ್ರಜೇಶ್ವರರೆಲ್ಲರೂ ಸತ್ರಯಾಗವನ್ನು ಆರಂಭಿಸಿದರು. ಅಲ್ಲಿ ದೇವತೆಗಳು, ಮಹರ್ಷಿಗಳು, ಮುನಿಗಳು ಸೇರಿದ್ದರು. ಆಗ ದಕ್ಷ ಪ್ರಜೇಶ್ವರನು ಅಲ್ಲಿ ಬರಲು ಬ್ರಹ್ಮ ಶಿವರನ್ನುಳಿದು ಎಲ್ಲರೂ ಎದ್ದು ದಕ್ಷನಿಗೆ ನಮಸ್ಕರಿಸಿದರು. ದಕ್ಷನು ತನ್ನ ತಂದೆಯಾದ ಬ್ರಹ್ಮದೇವರಿಗೆ ನಮಿಸಿದನು. ತನ್ನ ಎದುರಿಗೆ ಕುಳಿತಿದ್ದ ಶಿವನು ಎದ್ದು ತನಗೆ ನಮಿಸಲಿಲ್ಲವೆಂದು ದಕ್ಷನು ಕೋಪಗೊಂಡು ಸ್ಮಶಾನವಾಸಿಯಾದ ಇಂತಹ ಅಮಂಗಳ ಸ್ವರೂಪಿಯಾದ ಶಿವನಿಗೆ ಯಜ್ಞದಲ್ಲಿ ಹವಿಭಾಗವು ಸಿಗದೆ ಹೋಗಲಿ ಎಂದು ಶಪಿಸಿ ಹೊರಟು ಹೋದನು. ಆಗ ಶಿವನ ಸೇವಕನಾದ ನಂದಿಯು ಶಿವ ನಿಂದನೆಯನ್ನು ಕೇಳಿ ಆನಂದಪಟ್ಟ ವಿಪ್ರರಿಗೆಲ್ಲ ಶಾಪ ಕೊಟ್ಟನು. ಶಿವದ್ರೋಹಿಯಾದ ದಕ್ಷನು ಜ್ಞಾನವಿಹೀನ ಸ್ತ್ರೀಲೋಲನಾಗಿ ಆಡಿನ ಮುಖವನ್ನು ಹೊಂದಲಿ. ಇವನ ಅನುಯಾಯಿಗಳು ಸಂಸಾರ ದುಃಖವನ್ನು ಅನುಭವಿಸುತ್ತಾ ಭಿಕ್ಷುಕರಾಗಲಿ ಎಂದು ನಂದಿಯು ಕೊಟ್ಟ ಶಾಪವನ್ನು ಕೇಳಿ ಭೃಗು ಋಷಿಯು ಸಹ ಪ್ರತಿಶಾಪವನ್ನು ಕೊಟ್ಟನು. ಇದನ್ನು ಕೇಳಿ ಶಿವನು ಅನುತಾಪಗೊಂಡು ತನ್ನ ಶಿಷ್ಯರೊಡನೆ ಸಭೆಯಿಂದ ಎದ್ದು ಹೊರಟು ಹೋದನು. 2ನೇ ಅಧ್ಯಾಯ ಮುಗಿಯಿತು. ಹೀಗೆ ದಕ್ಷ ಶಿವರಿಗೆ ಬಹುಕಾಲ ದ್ವೇಷ ಬೆಳೆಯಿತು. ಮುಂದೆ ಬ್ರಹ್ಮದೇವರು ಪ್ರಜೇಶ್ವರರಿಗೆ ಪ್ರಧಾನನ್ನಾಗಿ ಮಾಡಿದ್ದರಿಂದ ಅವನಿಗೆ ಅಹಂಕಾರ ಬಂದಿತು. ಒಮ್ಮೆ ರುದ್ರಭಾಗವಿಲ್ಲದ ಬೃಹಸ್ಪತಿಸ್ತವ ಎಂಬ ಕ್ರತುವನ್ನಾಚರಿಸಿದನು. ಅದಕ್ಕೆ ಸಕಲ ದೇವತೆಗಳು ಋಷಿಗಳು ಸೇರಿದರು. ಈ ದಕ್ಷಯಜ್ಞದ ಸಮಾಚಾರ ಕೈಲಾಸದಲ್ಲಿದ್ದ ಸತಿಯ ಕಿವಿಗೆ ಬಿದ್ದಿತು. ತಾನು ಆ ಯಜ್ಞವನ್ನು ನೋಡಲು ಹೋಗಬೇಕೆಂದು ಪತಿಯ ಬಳಿಗೆ ಬಂದು ತನ್ನನ್ನು ಕರೆದುಕೊಂಡು ಹೋಗುವಂತೆ ಪ್ರಾರ್ಥಿಸಿದಳು. ಆದರೆ ಶಿವನು ಸತಿಗೆ
ಬಂಧುವಿನ ತಿರಸ್ಕಾರ ತನ್ನಿಂದ ಖಂಡಿತ ಸಾಧ್ಯವಿಲ್ಲ. ಗುರುದ್ರೋಹಿಯಾದ ಆ ದಕ್ಷನನ್ನು ನೋಡುವುದೇ ಪಾಪ. ಇಷ್ಟು ಹೇಳಿದರೂ ತನ್ನ ಮಾತು ಮೀರಿ ಹೋದರೆ ಆಕೆಗೆ ಮಂಗಳವಾಗುವುದಿಲ್ಲವೆಂದು ತಿಳಿಸಿದನು. ಮಾನಿಷ್ಠರಿಗೆ ಸ್ವಜನರಿಂದಾಗುವ ಅಪಮಾನ ಮರಣಕ್ಕೆ ಸಮಾನವೆಂದು ಬುದ್ಧಿ ಹೇಳಿದನು. 3ನೆಯ ಅಧ್ಯಾಯ ಮುಗಿಯಿತು. ಸತಿಯು ಗಂಡನು ಒಪ್ಪಲಿ ಎಂದು ಅತ್ತಳು, ಗೋಗರೆದಳು. ಕೊನೆಗೆ ತವರು ಮನೆ ಸೆಳೆತ ಹೆಚ್ಚಾಗಿ ಹೊರಟೇ ಹೋದಳು. ಆಕೆಯನ್ನು ಶಿವನ ಅನುಚರರು ನಂದಿಯ ಮೇಲೆ ಕೂರಿಸಿಕೊಂಡು ಮರ್ಯಾದೆಯಿಂದ ಕರೆದುಕೊಂಡು ಹೋದರು. ಯಜ್ಞಶಾಲೆಗೆ ಬಂದ ಮಗಳನ್ನು ದಕ್ಷನು ಕಣ್ಣೆತ್ತಿಯೂ ನೋಡಲಿಲ್ಲ. ತನ್ನ ತಿರಸ್ಕಾರವನ್ನು ಹಾಗೂ ಅರುದ್ರ ಭಾಗ ಯಜ್ಞವನ್ನು ಕಂಡು ಕುಪಿತಳಾದಳು. ದಕ್ಷನನ್ನು ಕೊಲ್ಲಲು ಹೋದ ಅನುಚರರನ್ನು ತಡೆದಳು. ಸತಿ, ಒಂದು ಬಾರಿ ಶಿವನಾಮೋಚ್ಚಾರಣೆಯಿಂದ ಸಕಲ ಪಾಪ ದುಃಖ ನಾಶವಾಗುವವು. ಇಂಥ ಪಾವನ ಮೂರ್ತಿ ಶಿವನನ್ನು ಅಮಂಗಳ ಸ್ಮಶಾನವಾಸಿ ಎಂದು ಬೊಗಳುತ್ತಿರುವೆಯಲ್ಲ. ಪತಿಯ ನಿಂದನೆಯನ್ನು ಕೇಳಿದ ಸತಿಯು ಕೋಪಗೊಂಡು, ನಿನ್ನಿಂದ ಉತ್ಪನ್ನವಾದ ಈ ಅಪವಿತ್ರವಾದ ದೇಹವನ್ನು ಬಿಟ್ಟು ಬಿಡುತ್ತೇನೆ. ನಿನ್ನ ಮಗಳೆನಿಸಲು ನನಗೆ ನಾಚಿಕೆಯಾಗುತ್ತದೆ. 4ನೆಯ ಅಧ್ಯಾಯ ಮುಗಿಯಿತು. ಸತೀದೇವಿಯು ಜ್ಞಾನಿಯಾದ್ದರಿಂದ ಇಚ್ಛಾಮರಣವನ್ನು ಹೊಂದುವ ಯೋಗ್ಯತೆ ಉಳ್ಳವಳು. ದೇಹ ಬಿಟ್ಟಾಗ ಅದನ್ನು ಸುಡುವ ಹಂಗು ತಂದೆಗಿರಬಾರದೆಂದು ಶ್ರೀಹರಿಯನ್ನು ಧ್ಯಾನಿಸಿದಳು. ಪತಿನಿಂದ ಶ್ರವಣಜನಿತ ಪಾಪವನ್ನು ಕಳೆದುಕೊಂಡು ದೇಹವನ್ನು ಯೋಗದಿಂದ ಬಿಟ್ಟಳು. ಕೂಡಲೇ ಧ್ಯಾನದಿಂದ ಹುಟ್ಟಿದ ಅಗ್ನಿಯು ಆ ದೇಹವನ್ನು ಸುಟ್ಟು ಬೂದಿ ಮಾಡಿತು. ಶಿವನ ಅನುಚರರು ದಕ್ಷನನ್ನು ಕೊಲ್ಲಲು ನುಗ್ಗಿದರು. ಆದರೆ ಭೃಗು ಋಷಿಯು ಯಜುರ್ವೇದ ಮಂತ್ರವನ್ನು ಪಠಿಸಿದಾಗ ಸಾವಿರಾರು ದೇವತೆಗಳು ಉದ್ಭವಿಸಿ ಶಿವನ ಆಳುಗಳನ್ನು ಓಡಿಸಿದರು. 5ನೆಯ ಅಧ್ಯಾಯ ಮುಗಿಯಿತು. ಇತ್ತ ಶಿವನು ನಾರದರಿಂದ ಯಜ್ಞಶಾಲೆಯಲ್ಲಿ ನಡೆದ ಸಂಗತಿಯನ್ನು ಕೇಳಿ ಕೋಪದಿಂದ ತಮ್ಮ ಜಟೆಯಲ್ಲಿದ್ದ ಒಂದು ತಿರಿಯನ್ನು ಕಿತ್ತು ನೆಲಕ್ಕೆ ಬಡಿದನು. ಅದರಿಂದ ರುದ್ರಾಂಶನೇ ಆದ ವೀರಭದ್ರನು ಅವತರಿಸಿ ಶಿವನ ಅಪ್ಪಣೆಯಂತೆ ದಕ್ಷನ ಸಂಹಾರಕ್ಕಾಗಿ ಪ್ರಮಥ ಗಣದೊಡನೆ ಹೊರಟನು. ರುದ್ರಭಟರು ಯಜ್ಞಶಾಲೆಗೆ ನುಗ್ಗಿ ಅಲ್ಲಿನ ಎಲ್ಲ ಭಾಗಗಳನ್ನು ನಾಶ ಮಾಡಿ ಎಲ್ಲರನ್ನು ಹೊಡೆದು ಬಡಿದರು. ಕೊನೆಗೆ ದಕ್ಷನನ್ನು ಕೆಳಕ್ಕೆ ಕೆಡವಿ ವೀರಭದ್ರನು ಅವನ ಕತ್ತನ್ನು ಕೊಯ್ದನು. ಆದರೆ ಎಷ್ಟು ಪ್ರಯತ್ನ ಮಾಡಿದರೂ ದಕ್ಷನ ಚರ್ಮವನ್ನು ಭೇದಿಸಲಾಗಲಿಲ್ಲ. ಆಗ ಶಿವನು ಪ್ರತ್ಯಕ್ಷನಾಗಿ ಮಂತ್ರದಿಂದ ದಕ್ಷನನ್ನು ಪಶುವನ್ನಾಗಿ ಚಿಂತಿಸಿ ಮುಂಡದಿಂದ ರುಂಡವನ್ನು ಕತ್ತರಿಸಿ ಅದನ್ನು ಅಗ್ನಿಯಲ್ಲಿ ಹೋಮ ಮಾಡಿದನು. ಅಲ್ಲಿದ್ದವರನ್ನೆಲ್ಲ ಜಯಿಸಿ ಅಲ್ಲಿಂದ ಹೊರಟು ಹೋದನು. 6ನೆಯ ಅಧ್ಯಾಯ ಮುಗಿಯಿತು. ದಕ್ಷಯಾಗದಲ್ಲಿ ಹೀಗೆ ಅನಾಹುತವಾಗುವುದೆಂದು ಮೊದಲೇ ತಿಳಿದಿದ್ದ ಬ್ರಹ್ಮದೇವರು ನಾರಾಯಣನು ಅಲ್ಲಿಗೆ ಹೋಗಿರಲಿಲ್ಲ. ದೇವತೆಗಳೆಲ್ಲರೂ ಬ್ರಹ್ಮದೇವರ ಬಳಿಗೆ ಹೋಗಿ ಈ ಸಂಗತಿಯನ್ನೆಲ್ಲ ವಿಜ್ಞಾಪಿಸಿಕೊಂಡರು. ಆಗ ಬ್ರಹ್ಮನು ಅವರಿಗೆ ಪತ್ನಿ ವಿಯೋಗದ ಕಾರಣ ಅವನು ಕೋಪಗೊಂಡಿರುವನು. ಯಜ್ಞವನ್ನು ಪೂರ್ಣವಾಗಬೇಕೆಂದು ಬಯಸಿ ಶಿವನನ್ನು ಪ್ರಾರ್ಥಿಸಿರಿ ಎಂದು ತಿಳಿಸಿದನು. ಹೀಗೆ ಹೇಳಿ ಬ್ರಹ್ಮದೇವರು ಎಲ್ಲರೊಡನೆ ಕೈಲಾಸಕ್ಕೆ ತೆರಳಿ ಶಿವನಲ್ಲಿ ಅಂತರ್ಯಾಮಿಯಾದ ನರಸಿಂಹನನ್ನು ಪ್ರಾರ್ಥಿಸಿದರು. 7ನೆಯ ಅಧ್ಯಾಯವು ಮುಗಿಯಿತು. ಬ್ರಹ್ಮದೇವರ ಪ್ರಾರ್ಥನೆಯಿಂದ ಶಿವಾಂತರ್ಗತ ನರಸಿಂಹನು ಸಂತುಷ್ಟನಾದನು. ಬ್ರಹ್ಮದೇವರ ಮಾತನ್ನು ಮಾನ್ಯ ಮಾಡಿ ಶಿವನು ದೇವತೆಗಳಿಗೆ ಅನುಗ್ರಹಿಸಿದನು. ಎಲ್ಲರೂ ಯಜ್ಞದ ಸಭೆಗೆ ಬಂದರು. ಯಾಗದಲ್ಲಿನ ಹೋತನ ತಲೆಯನ್ನು ದಕ್ಷನಿಗಿಟ್ಟರು. ಶಿವನ ಕರುಣಾ ದೃಷ್ಟಿಯಿಂದ ಅವನು ಬದುಕಿದನು. ಸಮಾಧಾನ ತಂದುಕೊಂಡು ಶಿವನನ್ನು ಪ್ರೇಮದಿಂದ ಸ್ತುತಿಸಿದನು. ಶಿವನನ್ನು ನಿಂದಿಸಿ ನರಕದಲ್ಲಿ ಬೀಳುತ್ತಿದ್ದ ತನ್ನನ್ನು ಉದ್ಧರಿಸಿ ಮಹದುಪಕಾರವನ್ನು ಶಿವನು ಮಾಡಿದನೆಂದು ಅವನಿಗೆ ನಮಿಸಿದನು. ಭೃಗು ಇಂದ್ರಾದಿಯಾಗಿ ಎಲ್ಲ ದೇವತೆಗಳು ಅವನನ್ನು ನಾನಾ ವಿಧವಾಗಿ ಕೊಂಡಾಡಿದರು. ನಂತರ ದಕ್ಷನು ಯಾಗವನ್ನು ಪೂರ್ಣಗೊಳಿಸಿದನು. ಕೊನೆಯಲ್ಲಿ ಶಿವನಿಗೆ ಸಲ್ಲಬೇಕಾದ ಹವಿಭಾಗವನ್ನು ಕೊಟ್ಟು ಪೂಜಿಸಿದನು. ಅತ್ತ ದೇಹ ಬಿಟ್ಟ ಸತೀದೇವಿಯು ಹಿಮವಂತನ ಮಗಳಾಗಿ ಹುಟ್ಟಿ ಗಿರಿಜಾ ಎಂಬ ಹೆಸರಿನಿಂದ ಶಿವನನ್ನು ವಿವಾಹವಾದಳು. ತನ್ನ ವೀರ್ಯವನ್ನು ಗಿರಿಜೆಯು ಧರಿಸಲು ಶಕ್ತಳಲ್ಲವೆಂದು ನಿಶ್ಚಯಿಸಿ ಅದನ್ನು ಆಕಾಶದಲ್ಲಿ ವಿಸರ್ಜಿಸಿದನು. ಅದು ಕೊನೆಗೆ ಒಂದು ವನದಲ್ಲಿ ಸೇರಿತು. ಅದರಿಂದ ಕುಮಾರನು ಹುಟ್ಟಿದನು. 6 ಮಂದಿ ಕೃತ್ತಿಕೆಯರು ಆ ಮಗುವಿನ ಸ್ತನ್ಯಪಾನ ಮಾಡಿಸಿದರು. ಆ ಮಗುವು 6 ಮುಖಗಳಿಂದ ಸ್ತನ್ಯಪಾನ ಮಾಡಿತು. ಅದರಿಂದ ಅವನು ಷಣ್ಮುಖನಾದನು. ಬಳಿಕ ದೇವತೆಗಳು ತಾರಕಾದಿ ದೈತ್ಯರನ್ನು ಕೊಲ್ಲಲು ಅವನಿಗೆ ದೇವಸೇನಾಧಿಪತ್ಯದಲ್ಲಿ ಪಟ್ಟ ಕಟ್ಟಿದರು. 8ನೆಯ ಅಧ್ಯಾಯ ಮುಗಿಯಿತು. ಮುಂದೆ ಮೈತ್ರೇಯರು ಧ್ರುವ ಚರಿತ್ರೆಯನ್ನು ಹೇಳಿದರು. ಉತ್ತಾನಪಾದನಿಗೆ ಸುನೀತಿ ಮತ್ತು ಸುರುಚಿ ಎಂಬ 2 ಪತ್ನಿಯರಿದ್ದರು. ಸುನೀತಿಯ ಮಗ ಧ್ರುವ, ಸುರುಚಿಯ ಮಗ ಉತ್ತಮ. ಒಂದು ದಿನ ಉತ್ತಾನಪಾದನು ಉತ್ತಮನನ್ನು ತನ್ನ ತೊಡೆಯ ಮೇಲೆ ಕೂಡಿಸಿಕೊಂಡಿದ್ದನು. ಆಗ ಧ್ರುವನು ಬಂದು ತಂದೆಯ ತೊಡೆಯನ್ನೇರಲು ಹೋದನು. ಆಗ ಸುರುಚಿಯು, ನಿನಗೆ ಸಿಂಹಾಸನವನ್ನೇರುವ ಇಚ್ಛೆ ಇದ್ದರೆ ಶ್ರೀಹರಿಯನ್ನು ತಪಸ್ಸಿನಿಂದ ಆರಾಧಿಸಿ ಅವನ ಅನುಗ್ರಹದಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತೆ ವರವನ್ನು ಪಡೆ ಎಂದು ದಬ್ಬಿದಳು. ಧ್ರುವನು ದುಃಖಿಸುತ್ತಾ ಬಂದು ತಾಯಿಗೆ ಎಲ್ಲ ವಿಷಯವನ್ನು
ತಿಳಿಸಿದನು. ತಾಯಿಯು ತಪಸ್ಸನ್ನು ಮಾಡಿ ಶ್ರೀಹರಿಯನ್ನು ಮೆಚ್ಚಿಸುವಂತೆ ಮಗನಿಗೆ ತಿಳಿಸಿದಳು. ಈ ಮಾತನ್ನು ಕೇಳಿ ಧ್ರುವನು ಕಾಡಿಗೆ ಹೊರಟೇ ಬಿಟ್ಟನು. ದಾರಿಯಲ್ಲಿ ನಾರದರ ಭೇಟಿಯಾಯಿತು. ಅವರು ಓಂ ನಮೋ ವಾಸುದೇವಾಯ ಎಂಬ ಮಂತ್ರವನ್ನು ಉಪದೇಶಿಸಿ ಭಕ್ತಿಯಿಂದ ಶ್ರೀಹರಿಯನ್ನು ಧ್ಯಾನಿಸಲು ತಿಳಿಸಿದರು. ಅದರಂತೆ ಧ್ರುವನು ಅನ್ನ ಆಹಾರಾದಿಗಳನ್ನು ತ್ಯಜಿಸಿ ಶ್ರೀಹರಿಯ ಧ್ಯಾನದಲ್ಲಿ ನಿರತನಾದನು. 9ನೇ ಅಧ್ಯಾಯ ಮುಗಿಯಿತು. ಕೆಲ ಕಾಲಾನಂತರ ವಾಸುದೇವನು ಧ್ರುವನಿಗೆ ದರ್ಶನ ಕೊಟ್ಟನು. ಧ್ರುವನು ನಿತ್ಯ ಮುಕ್ತ ಸ್ವರೂಪನು, ನಿತ್ಯ ಶುದ್ಧನು, ದುಃಖರಹಿತನಾದ ಶ್ರೀಹರಿಯನ್ನು ಭಕ್ತಿಯಿಂದ ಸ್ತುತಿಸಿದನು. ಪರಮಾತ್ಮನು ಪ್ರಸನ್ನನಾಗಿ ಅವನಿಗೆ ಧ್ರುವ ಪದವಿಯನ್ನು, ಧರೆಯ ಸಿಂಹಾಸನದ ಆಧಿಪತ್ಯವನ್ನು ಅನುಗ್ರಹಿಸಿದನು. ನಂತರ ಪರಮಾತ್ಮನು ಮಾಯವಾದನು. ನಂತರ ಧ್ರುವನು ಊರಿಗೆ ಹಿಂದಿರುಗಿ ಬಂದಾಗ ರಾಜನು ಅವನಿಗೆ ಪಟ್ಟಗಟ್ಟಿ ತಪಸ್ಸಿಗೆ ಹೊರಟು ಹೋದನು. ಧ್ರುವನು ಅನೇಕ ವರ್ಷಗಳ ಕಾಲ ರಾಜ್ಯವನ್ನಾಳಿ ಮರಣಾನಂತರ ಸಪ್ತರ್ಷಿ ಮಂಡಲದ ಮೇಲಿರುವ ಧ್ರುವಲೋಕವನ್ನು ಸೇರಿದನು. 10ನೇ ಅಧ್ಯಾಯ ಮುಗಿಯಿತು. ಧ್ರುವರಾಜನು ಭ್ರಮಿ ಎಂಬುವಳನ್ನು ಮದುವೆಯಾಗಿ 3 ಮಕ್ಕಳನ್ನು ಪಡೆದನು. ತಮ್ಮನಾದ ಉತ್ತಮನು ಬೇಟೆಗೆಂದು ಕಾಡಿಗೆ ಹೋದಾಗ ಯಕ್ಷನೊಬ್ಬನು ಅವನನ್ನು ಕೊಂದನು. ಸುರುಚಿಯು ಮಗನನ್ನು ಹುಡುಕುತ್ತಾ ಹೋಗಿ ಕಾಡ್ಗಿಚ್ಚಿಗೆ ಬಲಿಯಾದಳು. ಯಕ್ಷರ ಮೇಲೆ ಕೋಪಗೊಂಡ ಧ್ರುವನು ಅವರ ಮೇಲೆ ಯುದ್ಧ ಸಾರಿದನು. ಅವರು ಮಾಯಾ ಯುದ್ಧ ಮಾಡಲಾರಂಭಿಸಿದರು. ಕೊನೆಗೆ ಧ್ರುವನು ನಾರಾಯಣಾಸ್ತ್ರವನ್ನು ಹೂಡಿದನು. ಅದರಿಂದ ಯಕ್ಷರೆಲ್ಲ ಸಾಯಲಾರಂಭಿಸಿದರು. ಕೊನೆಗೆ ಸ್ವಯಂಭುವ ಮನುವು ಬಂದು ಅವನನ್ನು ಸಮಾಧಾನ ಪಡಿಸಿದನು. ಧ್ರುವನು ಯುದ್ಧವನ್ನು ನಿಲ್ಲಿಸಿದನು. 11ನೇ ಅಧ್ಯಾಯ ಮುಗಿಯಿತು. ನಂತರ ಧ್ರುವನು ಕುಬೇರನಿಂದ ಹರಿಯ ಸ್ಮರಣೆ ಮರೆತು ಹೋಗದಂತೆ ವರವನ್ನು ಪಡೆದು ತನ್ನ ಪಟ್ಟಣಕ್ಕೆ ಬಂದನು. ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ತನ್ನ ಮಗನಿಗೆ ಪಟ್ಟ ಕಟ್ಟಿದನು. ಬದರಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡಿ ಮುಕ್ತಿ ಹೊಂದಿ ಧ್ರುವಲೋಕಕ್ಕೆ ಸೇರಿ ಅಲ್ಲಿ ವಾಸಿಸತೊಡಗಿದನು. ಇವನ ವಂಶದ ಪ್ರಚೇತಸರು ಸತ್ರಯಾಗ ಮಾಡಿದರು. 12ನೇ ಅಧ್ಯಾಯ ಮುಗಿಯಿತು. ವಿದುರನು ಮೈತ್ರೇಯರಿಗೆ ಪ್ರಚೇತಸರ ಬಗ್ಗೆ ತಿಳಿಸಲು ಹೇಳಿದರು. ಮೈತ್ರೇಯ: ಧ್ರುವನ ಮಗ ಉತ್ಕಲ ಬ್ರಹ್ಮಜ್ಞಾನಿ, ವಿರಕ್ತ. ಆದರೆ ಮಂತ್ರಿಗಳು ಅವನ ಯೋಗ್ಯತೆ ತಿಳಿಯಲಾರದೆ ಅವನನ್ನು ಹುಚ್ಚನೆಂದು ತಿಳಿದರು. ಧ್ರುವನ ಇನ್ನೊಬ್ಬ ಮಗ ಕಲ್ಪ ಶಿಂಶುಮಾರ ಲೋಕವನ್ನು ಸೇರಿದನು. ಆಗ ಧ್ರುವನ ಕಿರಿಯ ಮಗ ವತ್ಸರನಿಗೆ ರಾಜ್ಯವು ದೊರೆಯಿತು. ಅವನ ವಂಶದವನೇ ಆದ ಉಲ್ಕುಕನಿಂದ ಅವನ ಪತ್ನಿ ಪುಷ್ಕರಣಿ ಎಂಬುವಳಿಗೆ 6 ಮಂದಿ ಮಕ್ಕಳಾದರು. ಇವರಲ್ಲಿ ಶ್ರೇಷ್ಠನಾದ ಅಂಗರಾಜನಿಗೆ ಅಸುರ ಜಾತಿಯ ಸುನೀತಿ ಎಂಬುವಳು ಪತ್ನಿಯಾದಳು. ಈ ರಾಜನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದನು. ಪೂರ್ವ ಜನ್ಮದಲ್ಲಿ ಶಿಶು ಹತ್ಯೆ ಮಾಡಿದ್ದರಿಂದ ಇವನಿಗೆ ರಾಕ್ಷಸ ಸ್ವಭಾವದ ವೇನನೆಂಬ ಮಗ ಹುಟ್ಟಿದನು. ಆ ವೇನನು ಮಹಾದುಷ್ಟನು. ರೋಸಿ ಹೋದ ರಾಜನು ಈ ದುಷ್ಟಪುತ್ರನ ಸಹವಾಸವೇ ಸಾಕೆಂದು ಒಂದು ದಿನ ರಾತ್ರಿ ಯಾರಿಗೂ ತಿಳಿಯದಂತೆ ಕಾಡಿಗೆ ಹೊರಟು ಹೋದನು. 13ನೇ ಅಧ್ಯಾಯ ಮುಗಿಯಿತು. ರಾಜನಿಲ್ಲದೆ ರಾಜ್ಯದಲ್ಲಿ ಅರಾಜಕತೆಯಾಗುವುದೆಂದು ತಿಳಿದು ಭೃಗು ಮಹರ್ಷಿಯ ಸಲಹೆ ಕೇಳಿದರು. ಬೇರೆ ದಾರಿ ಕಾಣದೆ ದುಷ್ಟನಾದ ವೇನನಿಗೆ ಪಟ್ಟ ಕಟ್ಟಿದರು. ಅವನು ತಾನೇ ದೇವರೆಂದು ಆಜ್ಞಾಪಿಸಿ ಯಾಗ, ಪೂಜೆ, ಪುನಸ್ಕಾರಗಳನ್ನು ಯಾರು ಮಾಡಬಾರದೆಂದು ರಾಜ್ಯದಲ್ಲೆಲ್ಲ ಆಜ್ಞಾಪಿಸಿದನು. ಕೊನೆಗೆ ಋಷಿಗಳ ಶಾಪದಿಂದ ಸತ್ತು ಹೋದನು. ಪುನಃ ರಾಜನಿಲ್ಲದೆ ಕಳ್ಳಕಾಕರ ಉಪಟಳ ಹೆಚ್ಚಾಯಿತು. ಆಗ ಮಹರ್ಷಿಗಳು ವೇನನ ಮೃತದೇಹದಲ್ಲಿದ್ದ ತೊಡೆಯನ್ನು ಮತಿಸಿದಾಗ ಒಬ್ಬ ಕುರೂಪಿಯಾದ ಕಿರಾತನು ಜನಿಸಿದನು. 2 ತೋಳುಗಳನ್ನು ಮತಿಸಲು ಶ್ರೀಹರಿಯು ಅಂಶದವನಾದ ಪೃಥು ಹಾಗೂ ಲಕ್ಷ್ಮಿಯು ಸನ್ನಿಹಿತಳಾದ ಅರ್ಚಿ ಎಂಬುವಳು ಜನಿಸಿದರು. ಪೃಥುವೇ ರಾಜನಾದನು. 14ನೇ ಅಧ್ಯಾಯ ಮುಗಿಯಿತು. ಪೃಥುರಾಜನು ಅರ್ಚಿಯನ್ನು ಮದುವೆಯಾದನು. ಮಹರ್ಷಿಗಳು ಅವನಿಗೆ ಪಟ್ಟ ಕಟ್ಟಿದರು. ಆಗ ಬ್ರಹ್ಮಾದಿ ದೇವತೆಗಳು ಬಂದು ಅವನನ್ನು ಸ್ತುತಿಸಿದರು. ಆಗ ಪೃಥುರಾಜನು ತಾನು ಈಗ ತಾನೇ ರಾಜನಾಗಿರುವೆ, ತನ್ನನ್ನು ವಿನಾಕಾರಣ ಹೀಗೆ ಸ್ತುತಿಸಬಾರದು ಎಂದನು. 15ನೇ ಅಧ್ಯಾಯ ಮುಗಿಯಿತು. ಆಗ ಪೃಥುರಾಜನಲ್ಲಿ ಆವೇಶ ರೂಪದಿಂದಿರುವ ಶ್ರೀಹರಿಯು ಮುಂದೆ ತಾನು ಮಾಡುವ ಕೆಲಸ ಕಾರ್ಯಗಳನ್ನು ವಂದಿ ಮಾಗಧರಿಗೆ ತಿಳಿಸಿದನು. ಅವರು ಹೀಗೆ ಪ್ರಾರ್ಥಿಸಿದರು: ಶ್ರೀಹರಿಯೇ, ಪೃಥುರಾಜನಲ್ಲಿರುವ ನಿನ್ನ ಪರಾಕ್ರಮವನ್ನು ಸಂಪೂರ್ಣವಾಗಿ ಕೊಂಡಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಧರ್ಮವಂತರಲ್ಲಿ ಶ್ರೇಷ್ಠನು. ನೀನು ಸೂರ್ಯನಲ್ಲಿದ್ದು ಮಳೆ ಕೊಡುವೆ. ಗೋರೂಪವನ್ನು ಧರಿಸಿರುವ ಭೂದೇವಿಯಿಂದ ಸಕಲ ಔಷಧಿಗಳನ್ನು ಕ್ಷೀರ ರೂಪದಿಂದ ಕೊಡುವೆ ಎಂದು ಅನೇಕ ವಿಧವಾಗಿ ಸ್ತುತಿಸಿದರು. 16ನೇ ಅಧ್ಯಾಯವು ಮುಗಿಯಿತು.